ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು PSTR ಗೆ ಸಂಬಂಧಿಸಿದಂತೆ ಜೊತೆಗೆ TET ಗೆ ಸಂಬಂಧಿಸಿದಂತೆ ಇವಾಗ 3ನೇ ತರಗತಿಯ ಗಣಿತ ಏನಿದೆಯಲ್ಲ ಅದನ್ನ ನಾವಿವಾಗ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಇದು ಬಂದು ನೀಡಿರುವ ವಸ್ತು ಅಥವಾ ಚಿತ್ರಗಳನ್ನ ಹೋಲಿಕೆ ಮಾಡಿ ಅವುಗಳಲ್ಲಿ ಇರುವಂತಹ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನ ಮಕ್ಕಳು ಎಷ್ಟು ಮಟ್ಟಿಗೆ ವಿವರಿಸ್ತಾರೆ ಅನ್ನೋದ್ರ ಮೇಲೆ ಈ ಪ್ರಶ್ನೆಗಳು ಇರುತ್ತೆ. ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಈ ರೀತಿ ಚಿತ್ರ ಕೊಟ್ಟಿದಾರಲ್ವಾ, ಈ ಚಿತ್ರ ಪೂರ್ಣಗೊಳ್ಳೋದಕ್ಕೆ ಅಗತ್ಯವಿರುವಂತಹ ಭಾಗ ಯಾವುದು ಕೆಳಗಿನವುಗಳಲ್ಲಿ ಅಂತ ಕೇಳಿದ್ದಾರೆ. ಯಾವುದು? ಇದು ವೃತ್ತಾಕಾರದಲ್ಲಿ ಇದೆ, ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ ಡಿ. ಇನ್ನು ಸ್ಟಾರ್ ಇದೆ, ಟ್ರಯಾಂಗಲ್ ಇದೆ, ಸ್ಟಾರ್ ಇದೆ, ಟ್ರಯಾಂಗಲ್ ಇದೆ. ಸೊ ಈ ಸರಣಿಯ ಮುಂದಿನ ಚಿತ್ರ ಯಾವುದು? ಇಲ್ಲಿ ಸ್ಟಾರ್ ಬಂದಿದೆ, ನೆಕ್ಸ್ಟ್ ಟ್ರಯಾಂಗಲ್. ಸೊ ಇಲ್ಲಿ ಸ್ಟಾರು, ಇಲ್ಲಿ ಟ್ರಯಾಂಗಲ್. ಸೊ ನೆಕ್ಸ್ಟ್ ಏನ್ ಬರ್ಬೇಕು? ಸ್ಟಾರೇ ಬರ್ಬೇಕು, ಹೌದಲ್ವಾ? ಮೂರನೇ ಪ್ರಶ್ನೆ ನೋಡಿ, ಇದರಲ್ಲಿ ಇದು ಹೆಂಗ್ ಬಂದಿದೆ? ಇದು ನೆಕ್ಸ್ಟ್ ಹಿಂಗೆ, ಆಮೇಲೆ ಹಿಂಗೆ. ಸೊ ನೆಕ್ಸ್ಟ್ ಏನ್ ಬರ್ಬೇಕು? ಹಿಂಗ್ ಬರ್ಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ, ಈ ವಿನ್ಯಾಸದಲ್ಲಿ ಪುನರಾವರ್ತನೆಯಾಗಿರುವಂತಹ ಆಕೃತಿಗಳು ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ಈ ಒಂದು ಡಿಸೈನ್ ಏನಿದೆಯಲ್ಲ ಇದರಲ್ಲಿ ಪುನರಾವರ್ತನೆ ಆಗಿರುವಂತಹ ಆಕೃತಿಗಳು ಯಾವ್ಯಾವುದು ನೋಡಿ. ಯಾವುದು ಅಂತ ಹೇಳಿದ್ರೆ, ಒಂದು ತ್ರಿಭುಜ. ಓಕೆ, ತ್ರಿಭುಜ ಜೊತೆಗೆ ಚೌಕ. ತ್ರಿಭುಜ ಮತ್ತು ಚೌಕ ಇದರಲ್ಲಿ ಏನಾಗಿದೆ? ಪುನರಾವರ್ತನೆ ಆದಂತ ಆಕೃತಿಗಳು. ಇಲ್ಲಿ ನೋಡಿ, ಈ ಸರಣಿಯ ಮುಂದಿನ ಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇದು ಸೇಮ್ ಯಾವ ತರ ಇದೆ? ಈ ತರ ಇದೆ, ಹೌದಲ್ವಾ? ನೋಡಿ, ಇದಕ್ಕೂ ಸ್ವಲ್ಪ ನೋಡ್ಕೊಳ್ಳಿ. ಸೊ ಇವಾಗ ಏನ್ ಬರ್ಬೇಕು? ಇದು ಬರ್ಬೇಕು, ಈ ಸೈಡ್ ಬರ್ಬೇಕು. ಸೊ ಆಕೆ ಯಾವುದು? ದಟ್ ಈಸ್ ಆಪ್ಷನ್ ಎ ಅಲ್ವಾ? ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ, ಬಿಟ್ಟಿರುವಂತಹ ಜಾಗದಲ್ಲಿ ಇರಬೇಕಾದಂತಹ ಆಕೃತಿ ಯಾವುದು ಅಂತ ಕೇಳಿದ್ದಾರೆ. ಬಿಟ್ಟಿರುವಂತಹ ಜಾಗದಲ್ಲಿ ಇರಬೇಕಾದಂತಹ ಆಕೃತಿ ಯಾವುದು? ಇದಾದ್ಮೇಲೆ ಇದು ಬಂದಿದೆ, ಇದಾದ್ಮೇಲೆ ಇದು ಬಂದಿದೆ. ಸೊ ಇದಾದ್ಮೇಲೆ ಸೊ ಇಲ್ಲಿ ಮಿಸ್ ಆಗಿರೋದು ಯಾವುದು? ವೃತ್ತ. ಓಕೆ, ಮುಂದಿನ ಚಾಪ್ಟರು. ಇಲ್ಲಿ ಸರಳ ರೇಖೆಯನ್ನ ಎಳಿತಾರೆ ಮಕ್ಕಳು, ಜೊತೆಗೆ ನೇರವಾದ ಅಂಚನ್ನ ಬಳಸಿಕೊಂಡು ಮುಕ್ತವಾಗಿ ಲಂಬ, ಅಡ್ಡ, ಓರೆಗೆರೆಗಳನ್ನ ಇಲ್ಲಿ ಎಳಿತಾ ಹೋಗ್ತಾರೆ. ಇದ್ರ ಬಗ್ಗೆ. ಓಕೆ, ಈ ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ 4 ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನ ಗುರುತಿಸಿ. ಮೊದಲನೇ ಪ್ರಶ್ನೆ, ಇದು ವಕ್ರರೇಖೆಯನ್ನ ಹೊಂದಿದ ಆಕೃತಿ. ವಕ್ರರೇಖೆಯನ್ನ ಹೊಂದಿರುವಂತಹ ಆಕೃತಿ ಯಾವುದು? ಇದರಲ್ಲಿ ವಕ್ರರೇಖೆಯನ್ನ ಒಳಗೊಂಡಿರುವಂತಹ ಆಕೃತಿ ಬಂದು ವೃತ್ತ. ಓಕೆ, ಟ್ರಯಾಂಗಲ್. ಈ ಒಂದು ಆಕೃತಿಯಲ್ಲಿರುವಂತಹ ರೇಖೆಗಳು ಏನಿದೆ ಅಂತ ಹೇಳಬೇಕು. ನೇರ ರೇಖೆ, ವಕ್ರರೇಖೆ, ವಕ್ರರೇಖೆ, ಅಡ್ಡರೇಖೆ, ಓರರೇಖೆ, ಅಡ್ಡರೇಖೆ, ಲಂಬರೇಖೆ, ನೇರ ರೇಖೆ ಅಂತ ಇದೆ. ಸರಿಯಾದಂತ ಆಯ್ಕೆ ಏನು? ಒಂದು ಓರೆ ರೇಖೆ ಮತ್ತೆ ಜೊತೆಗೆ ಅಡ್ಡರೇಖೆ. ಸೊ ಸರಿಯಾದಂತ ಆಯ್ಕೆ ಆಪ್ಷನ್ ಸಿ. ಇನ್ನು ಮೂರನೇ ಪ್ರಶ್ನೆ, ಇವುಗಳಲ್ಲಿ ವಕ್ರರೇಖೆಗಳನ್ನ ಹೊಂದಿರುವಂತ ಆಕೃತಿ ಯಾವುದು? ವಕ್ರರೇಖೆಗಳನ್ನ ಒಳಗೊಂಡಿರುವಂತ ಆಕೃತಿ ಮೊದಲನೇದ್ರಲ್ಲೇ ನೋಡಿದ್ವಿ, ಯಾವುದು? ದಟ್ ಇಸ್ ಸರ್ಕಲ್. ಎಸ್ ಅಕ್ಷರದಲ್ಲಿರುವಂತಹ ರೇಖೆ ಯಾವುದು? ನೋಡಿ, ಎಸ್ ಅಕ್ಷರದಲ್ಲಿ ಇರುವಂತಹ ರೇಖೆ ಯಾವುದು? ವಕ್ರರೇಖೆ, ಹೌದಲ್ವಾ? ಸರಿಯಾದಂತ ಆಯ್ಕೆ ಯಾವುದು? ವಕ್ರರೇಖೆ. ನೋಡಿ, ಕ್ಯೂ, ವಿ, ಎಸ್, ಎ ಈ ಅಕ್ಷರಗಳಲ್ಲಿ ಬೆಂಕಿ ಕಡ್ಡಿ ಬಳಸಿ ರಚಿಸಬಹುದಾದಂತಹ ಅಕ್ಷರಗಳು ಯಾವುದು? ಅಂದ್ರೆ ಬೆಂಕಿ ಕಡ್ಡಿಯನ್ನ ಬಳಸಿ ರಚಿಸಬಹುದಾದಂತ ಅಕ್ಷರಗಳು ಅಂತ ಕೇಳಿದ್ದಾರೆ. ಯಾವುದು ಇದು? ಅಂದ್ರೆ ಬೆಂಕಿ ಕಡ್ಡಿಯನ್ನ ಬಳಸಿ ನಾವು ವಿ ಅನ್ನ ಮಾಡಬಹುದು, ಜೊತೆಗೆ ಎ ಅನ್ನ ಮಾಡಬಹುದು. ಓಕೆ, ಸೊ ಆಪ್ಷನ್ ಈಸ್ ಡಿ. ಓಕೆ, ಇನ್ನು ಮುಂದಿನ ಪ್ರಶ್ನೆ, ರಾಜುವಿನ ಬಳಿ ಆಟಿಕೆಯ ಚೆಂಡು, ಮೇಜು, ಚಿಟ್ಟೆ ಮತ್ತು ಕನ್ನಡಕಗಳಿದಾವೆ. ಓಕೆ, ಇವುಗಳಲ್ಲಿ ನೇರ ರೇಖೆ ಹೊಂದಿದ ಆಟಿಕೆ ಯಾವುದು? ನೋಡಿ, ಅವನ ಹತ್ರ ಚೆಂಡಿದೆ, ಜೊತೆಗೆ ಮೇಜಿದೆ, ಚೆಂಡು ಬಿಡಿ, ಇದು ಯಾವುದು? ವಕ್ರರೇಖೆ. ಇನ್ನು ಚಿಟ್ಟೆ ಮತ್ತು ಕನ್ನಡಕಗಳಿದಾವೆ. ಹಾಗಾದ್ರೆ ನೇರ ರೇಖೆಯನ್ನ ಹೊಂದಿರುವಂತಹ ಆಟಿಕೆ ಯಾವುದು ಅಂತ ಕೇಳಿದರೆ ದಟ್ ಇಸ್ ಮೇಜು ಮಾತ್ರ. ಓಕೆ, ಏಳನೇ ಪ್ರಶ್ನೆ, ಈ ಆಕೃತಿಯಲ್ಲಿ ಇರುವಂತಹ ರೇಖೆಗಳು ಯಾವುದು? ಏನೇನೆಲ್ಲ ಇದೆ ಇದ್ರೊಳಗಡೆ? ಯಾವೆಲ್ಲ ರೇಖೆಗಳಿದೆ? ಓರೆ ರೇಖೆ ಇದೆ, ಜೊತೆಗೆ ವಕ್ರರೇಖೆ ಇದೆ, ಜೊತೆಗೆ ನೇರ ರೇಖೆ ಕೂಡ ಇದೆ. ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾದಂತ ಉತ್ತರ.
ಮೂರನೇ ಒಂದು ಅಧ್ಯಾಯ ಬಂದು ನೋಡಿ, ಈ ಒಂದು ಟಾಪಿಕ್ ಅಲ್ಲಿ, ಮೂರನೇ ಟಾಪಿಕ್ ಅಲ್ಲಿ 1000 ವಸ್ತುಗಳನ್ನ 10 ಮತ್ತು 100ರ ಗುಂಪು ಮಾಡಿ ಎಣಿಕೆ ಮಾಡುವಂತಹ ಸಾಮರ್ಥ್ಯವನ್ನ ಇಲ್ಲಿ ಮಕ್ಕಳು ಬೆಳೆಸ್ಕೊಳ್ತಾರೆ. ಅದನ್ನ ನೋಡುವಂಥದ್ದು. ಓಕೆ, ಈ ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ 4 ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನ ಗುರುತಿಸಿ. ರಾಜುವಿನ ಬಳಿ 100 ಗೋಲಿಗಳು. ರಾಜುನ ಹತ್ರ ಎಷ್ಟು ಗೋಲಿ ಇದೆ? 100 ಗೋಲಿಗಳಿದಾವೆ. ರೋಷನ್ ಹತ್ರ ಎಷ್ಟಿದಾವೆ? 10 ಗೋಲಿ. ಇಲ್ಲಿ ರೋಷನ್ ಹತ್ರ ಎಷ್ಟಿದಾವೆ? 100 ಗೋಲಿಗಳಿದಾವೆ. ಇನ್ನು ರಾಜು ಹತ್ರ, ಓಕೆ, ರೋಷನ್ ಹತ್ರ 10 ಗೋಲಿಗಳಿದಾವೆ. ಇನ್ನು ರವಿ ನೋಡಿ, ರಾಜು, ರೋಹನ್, ರವಿ ಕ್ರಮವಾಗಿ ರಾಜು ಹತ್ರ 100 ಗೋಲಿ, ರೋಷನ್ ಹತ್ರ 10 ಗೋಲಿ, ರವಿ ಹತ್ರ 9 ಗೋಲಿಗಳು. ಇವರುಗಳ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಷ್ಟು? 100 + 10 + 9 ಎಷ್ಟಾಗುತ್ತೆ? ದಟ್ ಈಸ್ 119 ಆಗುತ್ತೆ. ಓಕೆ, 4 ನೂರುಗಳು, 4 ನೂರು ಮೀನ್ಸ್ 400, 4 ಹತ್ತುಗಳು ಮೀನ್ಸ್ 40, 5 ಬಿಡಿಗಳು. ಓಕೆ, ಒಟ್ಟು ಸೇರಿ ಉಂಟಾಗುವಂತಹ ಸಂಖ್ಯೆ ಎಷ್ಟು? ದಟ್ ಈಸ್ 445. ಸರಿಯಾದಂತ ಆಯ್ಕೆ ಎಷ್ಟು? ಏನು? 445. ರಮೇಶನ ಬಳಿ 500, 200, 100 ಮತ್ತು 50ಗಳ ಒಂದೊಂದು ನೋಟುಗಳು ಇದಾವೆ. ಹಾಗಾದ್ರೆ ಅವನ ಬಳಿ ಇರುವಂತ ಒಟ್ಟು ಹಣ ಎಷ್ಟು? 500 ಇದೆ, 200 ಇದೆ, 100 ಇದೆ, 50 ಇದೆ. ಎಷ್ಟಾಗುತ್ತೆ? 850. ಸೊ ಸರಿಯಾದಂತ ಆಯ್ಕೆ ಯಾವುದು? 850. ಈ ಆರೋ ಕಾರ್ಡುಗಳಲ್ಲಿ ಇರುವಂತಹ ಸಂಖ್ಯೆಗಳ ಒಟ್ಟು ಮೊತ್ತ ಅಂತ ಕೇಳಿದರೆ, ಈ ಆರೋ ಕಾರ್ಡುಗಳಲ್ಲಿ ಇರುವಂತಹ ಒಟ್ಟು ಸಂಖ್ಯೆಗಳ ಒಟ್ಟು ಮೊತ್ತ 280 + 6 ಎಷ್ಟಾಗುತ್ತೆ? 286. ಸೊ ಸರಿಯಾದಂತ ಆಯ್ಕೆ 286. 5ನೇ ಪ್ರಶ್ನೆ, ಗೀತಾಳ ಬಳಿ 35 ಮಣಿಗಳಿದಾವೆ. ಅವುಗಳನ್ನ 10 ಗುಂಪು ಮಾಡಿದಾಗ ಯಾವ ರೀತಿ ಆಗುತ್ತೆ? ನೋಡಿ, 35 ಇದಾವೆ ಮಣಿಗಳು ಯಾರ ಹತ್ರ? ಗೀತಾಳ ಹತ್ರ. ಅದನ್ನ 10ರ ಗುಂಪು ಮಾಡಿದಾಗ ಯಾವ ರೀತಿ ಗುಂಪಾಗುತ್ತೆ? ನೋಡಿ, ಸರಿಯಾದಂತ ಆಯ್ಕೆ ಯಾವುದು? ಇಲ್ಲಿ ನೋಡಿ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. 35 ಆಗಿರೋದ್ರಿಂದ 3 + 2 5. ಸೊ ಸರಿಯಾದಂತ ಆಯ್ಕೆ ಇದು. ಇನ್ನು 500 ರೂಪಾಯಿ ಆಗೋದಕ್ಕೆ 100 ರೂಪಾಯಿಗಳ ಎಷ್ಟು ನೋಟು ಬೇಕು? 100 ರೂಪಾಯಿಗಳ 5 ನೋಟು ಬೇಕು 500 ರೂಪಾಯಿ ಆಗೋದಕ್ಕೆ. ಓಕೆ, ಮುಂದಿನ ಅಧ್ಯಾಯ ನೋಡಿ, ಸ್ಥಾನ ಬೆಲೆಯನ್ನ ಅನುಸರಿಸಿ 9999ರವರೆಗಿನ ಸಂಖ್ಯೆಗಳನ್ನ ಹಾಗೂ ಸಂಖ್ಯಾ ಸೂಚಕಗಳನ್ನ ಮಕ್ಕಳು ಓದುತ್ತಾರೆ ಮತ್ತು ಬರೀತಾರೆ. ಈ ಒಂದು ಸಾಮರ್ಥ್ಯವನ್ನ ಪಡೆಯುವಂಥದ್ದು. ಓಕೆ, ಸೊ ಮೊದಲನೇ ಪ್ರಶ್ನೆ, 1 2 6 3, 1 2 6 4, 1 2 6 5 ಇದೆ. ಓಕೆ, ಈ ಸರಣಿಯ ಖಾಲಿ ಜಾಗಗಳಲ್ಲಿ ಇರಬೇಕಾದಂತ ಸಂಖ್ಯೆಗಳು ಅಂತ ಕೇಳಿದರೆ. ಸೊ ಇಲ್ಲಿ 63, 64, 65, ಇಲ್ಲಿ 66 ಬರ್ಬೇಕು, ಇಲ್ಲಿ 67 ಬರ್ಬೇಕು. ಸೊ ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, 2 3 6 0, 2 3 7 0. ಓಕೆ, ಇಲ್ಲೇನ್ ಬರ್ಬೇಕು? ಇಲ್ಲಿ 80 ಬರ್ಬೇಕು, ಇಲ್ಲಿ 90 ಬಂದಿದೆ. 90 ಆದ್ಮೇಲೆ ಇಲ್ಲೇನ್ ಬರ್ಬೇಕು? 400 ಬರ್ಬೇಕು, ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಯಾವುದು? ದಟ್ ಈಸ್ ಆಪ್ಷನ್ ಸಿ. 3ನೇ ಪ್ರಶ್ನೆ, 2 3 6 4 ಸಂಖ್ಯೆಯನ್ನ ಪದಗಳನ್ನ ಬಳಸಿ ಬರೆದಾಗ ಏನಾಗುತ್ತೆ? 2364. ಓಕೆ, 364, 2364 ಆಗುತ್ತೆ, ಹೌದಲ್ವಾ? ಮುಂದಿನ ಪ್ರಶ್ನೆ, 8205. 8205 ಇದನ್ನ ಸಂಖ್ಯಾ ರೂಪದಲ್ಲಿ ಬರೆದಾಗ ಈ ರೀತಿಯಾಗಿ ಇರುತ್ತೆ. ಇನ್ನು 5ನೇ ಪ್ರಶ್ನೆ, 4864, 4864ರಲ್ಲಿ 6ರ ಸ್ಥಾನದ ಹೆಸರು ಏನು? ಬಿಡಿ 10 100 1000. ಸೊ ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ? 10 ಬರುತ್ತೆ, ಹೌದಲ್ವಾ? ಸರಿಯಾದಂತ ಆಯ್ಕೆ ಏನು? 10. 7342 ಈ ಸಂಖ್ಯೆಯ ವಿಸ್ತರಣಾ ರೂಪ ಯಾವುದು? 7300.
ಪ್ಲಸ್ 40 ಪ್ಲಸ್ 2. ಸೊ ಎಲ್ಲಿದೆ 300 ಪ್ಲಸ್ 40 ಪ್ಲಸ್ 2. ಸರಿಯಾದಂತ ಆಯ್ಕೆ ಆಪ್ಷನ್ ಎ. ಸೆವೆಂತ್ ಕ್ವೆಶ್ಚನ್ 8421. ಸರಿಯಾದಂತ ಆಯ್ಕೆ 8241. ಸಾರಿ, ಇಲ್ಲಿ 21 ಅಲ್ವಾ? ಎಸ್. ಸರಿಯಾದಂತ ಆಯ್ಕೆ ಯಾವುದು? 8421. ಆಪ್ಷನ್ ಡಿ. ಇನ್ನು 8ನೇ ಪ್ರಶ್ನೆ 6276ರಲ್ಲಿ 2ರ ಸ್ಥಾನ ಬೆಲೆ ಯಾವುದು? ನೋಡಿ, ಬಿಡಿ 10,000. ಸೊ ಇಲ್ಲಿ ಬಿಡಿ 10 ಸಾರಿ ಏನಂತ ಹೇಳ್ತೀವಿ ಇದನ್ನ? ಬಿಡಿ 10, 100, 1000. ಸೊ ಹಾಗಾದ್ರೆ 2ರ ಸ್ಥಾನ 200. ಓಕೆ. 9ನೇ ಪ್ರಶ್ನೆ 2631. ಇದರಲ್ಲಿ 6ರ ಮುಖ ಬೆಲೆ ಏನು? ಬಿಡಿ 10, 1000. ಸಾರಿ ಬಿಡಿ 10, 100. ನೋಡಿ 2, 6, 3, 1. ಬಿಡಿ 10, 100, 1000. ಸೊ ಹಾಗಾದ್ರೆ ಇಲ್ಲಿ 6ರ ಮುಖ ಬೆಲೆ ಅಂತ ಕೇಳಿದ್ದಾರೆ. ಅಲ್ಲೇನ್ ಕೇಳಿದ್ದಾರೆ? 6ರ ಮುಖ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು 6ರ ಮುಖ ಬೆಲೆ? ಅಲ್ಲಿ ಕೇಳಿರೋದೇನು? 6ರ ಮುಖ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ 6ರ ಮುಖ ಬೆಲೆ 6 ಆಗಿರುತ್ತೆ. ಓಕೆ. ಯಾಕೆಂದ್ರೆ ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಮತ್ತೆ ಫೇಸ್ ವ್ಯಾಲ್ಯೂ ಅಂತ ಬರುತ್ತೆ. ಓಕೆ. ಪ್ಲೇಸ್ ವ್ಯಾಲ್ಯೂ ಅಂತ ಇದ್ದಾಗ ನಾವು ಅದನ್ನ ಏನಂತ ಚೂಸ್ ಮಾಡ್ತಾ ಇದ್ವಿ? 100 ಅಂತ ಚೂಸ್ ಮಾಡ್ತಾ ಇದ್ವಿ, ಅಂದ್ರೆ 600 ಅಂತ. ಬಟ್ ಅಲ್ಲಿ ಹೇಳಿರೋದೇನು? ಮುಖ ಬೆಲೆ ಅಂತ ಕೇಳಿದರೆ. ಸೊ ಹಾಗಾಗಿ ಅದೇನಾಗುತ್ತೆ? 6 ಆಗುತ್ತೆ. ಓಕೆ. ಮುಂದಿನ ಒಂದು ಟಾಪಿಕ್ ಬಂದು ನೋಡಿ, ಮುಂದಿನ ಟಾಪಿಕ್ ಅಲ್ಲಿ 3 ಅಂಕಿಗಳನ್ನ ಬಳಸಿ ಸಂಖ್ಯೆಗಳನ್ನ ರಚಿಸ್ತಾರೆ. ಅವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಖ್ಯೆಗಳನ್ನ ಹೋಲಿಸ್ತಾರೆ ಮಕ್ಕಳು. ಓಕೆ. ಮೊದಲನೇ ಪ್ರಶ್ನೆ 7, 2, 8 ಈ ಅಂಕೆಗಳನ್ನ ಬಳಸಿ ರಚಿಸಬಹುದಾದಂತ ಅತಿ ಚಿಕ್ಕ ಸಂಖ್ಯೆ ಯಾವುದು? ಅತಿ ಚಿಕ್ಕ ಸಂಖ್ಯೆ ನೋಡಿ 728. ನಾವು ಅತಿ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ ನಾವು ಫಸ್ಟ್ ಏನ್ ಮಾಡ್ಬೋದು? ಫಸ್ಟ್ 2ನ್ನ ಇಟ್ಕೊಂಡಾಗ 2 ಆದ್ಮೇಲೆ ಅದಕ್ಕಿಂತ ಚಿಕ್ಕ ಅಂದ್ರೆ ನೋಡಿ, ಫಸ್ಟ್ ದೊಡ್ಡದನ್ನ ತಗೊಂಡಾಗ 8ಕ್ಕಿಂತ ಚಿಕ್ಕದು 7, 7ಕ್ಕಿಂತ ಚಿಕ್ಕದು ಇದು, ಅಂದ್ರೆ ಇದು ದೊಡ್ಡ ಸಂಖ್ಯೆ. ಓಕೆ. ಅತಿ ಚಿಕ್ಕ ಸಂಖ್ಯೆ ಅಂತ ಹೇಳಿದಾಗ 2, 7, 8. ಸೊ ಸರಿಯಾದಂತ ಆಯ್ಕೆ ಯಾವುದು? 2, 7, 8. ಓಕೆ. 6, 5, 6, 7 ಈ ಅಂಕೆಗಳನ್ನ ಬಳಸಿ ರಚಿಸಬಹುದಾದಂತ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದ್ದಾರೆ. ಅತಿ ದೊಡ್ಡ ಸಂಖ್ಯೆ ಫಸ್ಟ್ ಏನ್ ಮಾಡ್ಬೋದು? ಫಸ್ಟ್ ದೊಡ್ಡ ಸಂಖ್ಯೆಯನ್ನೇ ನೋಡಿ, 5, 6, 7 ಇದೆ. ಫಸ್ಟ್ ದೊಡ್ಡ ಸಂಖ್ಯೆ. ಅದಕ್ಕಿಂತ ನೆಕ್ಸ್ಟ್ ಸ್ಮಾಲರ್ ಒನ್ ಯಾವುದು? 6. ಅದಾದ್ಮೇಲೆ 5. ಸೊ ಸರಿಯಾದಂತ ಆಯ್ಕೆ 765. ಓಕೆ. ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಅಂತ ಇದೆ. ಯಾವುದು ದೊಡ್ಡ ಸಂಖ್ಯೆ? ದಟ್ ಇಸ್ 923. 4ನೇ ಪ್ರಶ್ನೆ ಕೊಟ್ಟಿರುವಂತಹ ಆಟಿಕೆಗಳಲ್ಲಿ ಕಡಿಮೆ ಬೆಲೆಯ ಆಟಿಕೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಕಾರು 980 ಇದೆ, ಬಸ್ಸು 850 ಇದೆ, ಆಟೋ 450 ರೂಪಾಯಿ ಇದೆ, ಸೈಕಲ್ 320 ಇದೆ. ಸೊ ಸರಿಯಾದಂತ ಆಯ್ಕೆ ಯಾವುದು? ಕಡಿಮೆ ಬೆಲೆ ಅಂತ ಕೇಳಿದ್ದಾರೆ, ದಟ್ ಇಸ್ ಸೈಕಲ್. ಓಕೆ. ಆಪ್ಷನ್ ಡಿ. ಇನ್ನು 5ನೇ ಪ್ರಶ್ನೆ 6, 9, 8 ಇವುಗಳನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ ಉಂಟಾಗುವಂತಹ 3 ಅಂಕಿಯ ಸಂಖ್ಯೆ ಯಾವುದು? ಇಳಿಕೆ ಕ್ರಮದಲ್ಲಿ ನಾವು ಜೋಡಿಸ್ಬೇಕು. ಇಳಿಕೆ ಕ್ರಮದಲ್ಲಿ ನಾವು ಜೋಡಿಸಿದಾಗ ಅಂದ್ರೆ ನಾವು ಅದನ್ನ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಬರ್ದಾಗ ಫಸ್ಟ್ ಯಾವುದು? ಡಿಕ್ರೀಸಿಂಗ್ ಆರ್ಡರ್. ಫಸ್ಟ್ ಯಾವುದು? ಹೈಯೆಸ್ಟ್ ನಂಬರ್ 9. ಫಸ್ಟ್ ಹೈಯೆಸ್ಟ್ ನಂಬರ್ ಬರ್ಕೋಬೇಕು. ಅದಾದ ನಂತರ ಇಳಿಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕು. ಯಾವುದು? ಅದಕ್ಕಿಂತ ಲೋಯೆಸ್ಟ್ ಯಾವುದು? ದಟ್ ಈಸ್ 8. ಅದಾದ ನಂತರ ಲೋಯೆಸ್ಟ್ ಯಾವುದು? 6. ಸೊ ಸರಿಯಾದಂತ ಆಯ್ಕೆ 986. 6ನೇ ಪ್ರಶ್ನೆ 4, 8, 6 ಇವುಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಉಂಟಾಗುವಂತಹ 3 ಅಂಕಿಯ ಸಂಖ್ಯೆ. ಏರಿಕೆ ಕ್ರಮ ಫಸ್ಟ್ ಎಲ್ಲದಕ್ಕಿಂತ ಕಡಿಮೆ ಯಾವುದು? 4. ಇದ್ರ ನಂತರ ಹೈಯೆಸ್ಟ್ ನಂಬರ್ ಯಾವುದು? 6. ಇದ್ರ ನಂತರ ಹೈಯೆಸ್ಟ್ ನಂಬರ್ ಯಾವುದು? 8. ಸೊ ಸರಿಯಾದಂತ ಆಯ್ಕೆ 468. ಓಕೆ. ಆಪ್ಷನ್ ಸಿ. ಇನ್ನು 7ನೇ ಪ್ರಶ್ನೆ
534, 354, 435, 543 ಇವುಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಬರುವ ಮೊದಲ ಸಂಖ್ಯೆ ಅಂತ ಕೇಳಿದಾರೆ. ಅಂದ್ರೆ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಫಸ್ಟ್ ನೋಡಿ, ಫಸ್ಟ್ ಏರಿಕೆ ಕ್ರಮದಲ್ಲಿ ಅಂತ ಬಂದಾಗ 354, ಅದಾದ ನಂತರ ಬರೋದು 435, ಓಕೆ, ಅದಾದ ನಂತರ 534, ಅದಾದ್ಮೇಲೆ 543 ಬರುತ್ತೆ, ಹೌದಲ್ವಾ? ಸೊ ಬರುವಂತ ಮೊದಲ ಸಂಖ್ಯೆ ಯಾವುದು? 354, ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ 354, ಆಪ್ಷನ್ ಬಿ. ಇನ್ನು 665, 656, 566 ಮತ್ತೆ 556 ಇದೆ. ಇವುಗಳನ್ನ ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ ಬರುವಂತಹ ಕೊನೆಯ ಸಂಖ್ಯೆ ಯಾವುದು? ಇಳಿಕೆ ಕ್ರಮದಲ್ಲಿ ಫಸ್ಟ್ 5 ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅಲ್ವಾ, 665, ಅದಾದ್ಮೇಲೆ 656, ಅದಾದ್ಮೇಲೆ ಅದಕ್ಕಿಂತ ಕಮ್ಮಿ ಇರೋದು ದಟ್ ಇಸ್ 566, ಅದಾದ ನಂತರ 556, ಹೌದಲ್ವಾ? ಹಾಗಾದ್ರೆ ಬರುವಂತಹ ಕೊನೆಯ ಸಂಖ್ಯೆ ಯಾವುದು? ದಟ್ ಇಸ್ 556. ಸೊ ಸರಿಯಾದಂತಹ ಉತ್ತರ ಏನು? 556. ಓಕೆ, ಸೊ ಇಲ್ಲಿಗೆ 3ನೇ ತರಗತಿಯ ಮೊದಲನೇ ವಿಡಿಯೋ ಇದಾಗಿರುತ್ತೆ. ಮುಂದಿನ ತರಗತಿಯಲ್ಲಿ 6ನೇ ಟಾಪಿಕ್ ಬಗ್ಗೆ ಮುಂದಿನ ಟಾಪಿಕ್ಗಳೇನಿದಾವೆ ಅವುಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.